ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 70ನೇ ಕ್ವಶನ್ನ ನೋಡೋಣ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪಿ ಎಂ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನಾ. ಫಸ್ಟ್ ಸ್ಟೇಟ್ಮೆಂಟ್, ಇಟ್ ಟಾರ್ಗೆಟ್ಸ್ installation of 1 crore solar rooftop panel in the residential sector. Second, the Ministry of New and Renewable Energy aims to impart training on installation, operation, maintenance, and repair of solar rooftop system at grassroots level. Third statement, it aims to create more than 3 lakh skilled manpower through fresh skilling and upskilling under the scheme component of capacity building. Which of these statements given above are correct ಅಂತ ಹೇಳಿ ಕೇಳಿದ್ದಾರೆ. ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಆಗುತ್ತೆ. ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ 1 crore ಸೋಲಾರ್ ರೂಫ್ಟಾಪ್ ಪ್ಯಾನಲ್ಸ್ ಅಂತ ಹೇಳಿದ್ದಾರೆ. ಸೊ ಇದನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ PIBಗೆ ಹೋದ್ರೆ ಇಲ್ಲಿ ನೋಡ್ಬೋದು ನಾವು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಬೈ 2027. ಸೊ ಇಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ರೀಶೇಪಿಂಗ್ ದ ಇಂಡಿಯಾಸ್ ಎನರ್ಜಿ ಲ್ಯಾಂಡ್ಸ್ಕೇಪ್ ವಿತ್ ಬೋಲ್ಡ್ ವಿಷನ್ ಟು ಸಪ್ಲೈ ಸೋಲಾರ್ ಪವರ್ ಟು 1 crore ಹೌಸ್ ಹೋಲ್ಡ್ ಬೈ ಮಾರ್ಚ್ 2027. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ. ಇದು ಬಹಳ ಇಂಪಾರ್ಟೆಂಟ್. ಇದು ಯಾವ ಮಿನಿಸ್ಟ್ರಿ ಅಂಡರ್ ಇದನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ಕೇಳೋದಂಗಾಯ್ತು. ಸೊ ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂಯಬಲ್ ಎನರ್ಜಿ ಕರೆಕ್ಟ್ ಆಗುತ್ತೆ, ಯಾಕಂದ್ರೆ ಇದು ಹೊಸ ಮಿನಿಸ್ಟ್ರಿ ಫಾರ್ಮ್ ಮಾಡಿದ್ದಾರೆ. ಇದು ಕರೆಕ್ಟ್ ಆಗುತ್ತೆ. ಮೂರನೇದು ಬಂದ್ಬಿಟ್ಟು ಇಟ್ ಏಮ್ಸ್ ಅಟ್ ಕ್ರಿಯೇಟಿಂಗ್ ಮೋರ್ ದ್ಯಾನ್ 3 lakh, ಅಂದರೆ 3 ಲಕ್ಷಕ್ಕಿಂತ ಜಾಸ್ತಿ. ಇಟ್ ಜನರಲ್ ಆಗಿ ಕರೆಕ್ಟೇ ಇರುತ್ತೆ ಇದು ಇಂಥ ಸ್ಟೇಟ್ಮೆಂಟ್ಗಳು. ಇಲ್ಲಿ ನಾವು ನೋಡಿದ್ರೆ ವಾಪಸ್ ಹೋಗಿ ಅರೌಂಡ್ 17 ಲಕ್ಷ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡೋ ಪ್ಲಾನಿಂಗ್ ಇದರಲ್ಲಿದೆ. ಸೊ ಇಲ್ಲಿ ದ ಸ್ಕೀಮ್ ಇಸ್ ಎಕ್ಸ್ಪೆಕ್ಟೆಡ್ ಟು ಕ್ರಿಯೇಟ್ ಅಪ್ರಾಕ್ಸಿಮೇಟ್ಲಿ 17 lakh ಡೈರೆಕ್ಟ್ ಜಾಬ್ ಅಕ್ರಾಸ್ ವೇರಿಯಸ್ ಸೆಕ್ಟರ್. ಸೊ 3 ಲಕ್ಷಕ್ಕಿಂತ ಜಾಸ್ತಿ ಇದ್ದೇ ಇರುತ್ತೆ. ಸೊ ಅದರಿಂದ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದಾವೆ. ಆನ್ಸರ್ ಬಂದ್ಬಿಟ್ಟು ಡಿ ಆಗುತ್ತೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.